ಹಕ್ಕಿಗಳು ಮತ್ತು ಬೆಳವಣಿಗೆಯ ಕಥೆ. ಒಂದು ಸುಂದರವಾದ ನದಿ ತೀರದಲ್ಲಿ ಒಂದು ಕಾಲದಲ್ಲಿ ಹಲವಾರು ಹಕ್ಕಿಗಳು ಇದ್ದವು. ಇವುಗಳ ಪರಿಮಳ ಮತ್ತು ಹಾಡುಗಳಿಂದ ಪರಿಸರ ತುಂಬಿ ಹೋಗಿತ್ತು. ಒಂದು ದಿನ ಒಂದು ಕಬ್ಬಿಣದ ಮೇಲೆ ಹಕ್ಕಿಗಳು ಹಬ್ಬ ಹೊಡೆಯುತ್ತಿದ್ದಾಗ ಅವರ ಮೈ ಒಡೆಯುವ ಸೂಕ್ಷ್ಮ ಬಾಯಿಯಲ್ಲಿ ಗುತ್ತಿ ಬಿಸಾಡಲಾಯಿತು. ಅಲ್ಲಿ ಒಂದು ಹಕ್ಕಿ ಸತ್ತುದರಿಂದ ಇತರ ಹಕ್ಕಿಗಳು ಧೈರ್ಯದಿಂದ ಮುಂದೆ ನಿಧಾನವಾಗಿ ಬಂದು ಯಾರನ್ನು ಮರೆಯಲು ಸಾಧ್ಯವಾಗುವುದಿಲ್ಲ ಎಂದು ಭಾವೋತ್ಮಕವಾಗಿ ತಿಳಿದುಕೊಂಡು ಅವರು ಪ್ರೀತಿಯಿಂದ ತಾಯಿಯಲ್ಲಿ ಬಲಪಡಿಸುತ್ತಿದ್ದರು. ಬಂಡೆಗಳ ನಡುವೆ ಬೆಳವಣಿಗೆ ಭೋಜನವನ್ನು ಹಂಚಿಕೊಂಡರು. ಆದರೆ ಈ ಕಥೆಯಲ್ಲಿ ಸ್ನೇಹತೆ ಮತ್ತು ಸಹಾಯ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ನಾವು ಬೋಧಿಸಬಹುದು. ಯಾರೇ ಆದರೂ ಸಹ ಹಿಂದೆ ನಮ್ಮ ಜೊತೆ ಹೇಗಿದ್ದರು ಎಂಬುದಕ್ಕಿಂತ ಈಗ ನಾವು ಅವರನ್ನು ಕಳೆದುಕೊಂಡಿರುವ ದುಃಖವನ್ನು ನೆನೆಸಿಕೊಂಡು ದುಃಖ ಪಡಬೇಕಾಗುತ್ತದೆ. ಆದ್ದರಿಂದ ಯಾರನ್ನೂ ಸಹ ಅಸಾಧ್ಯ ಪಡದೆ ಇರುವ ಸಮಯವನ್ನು ಖುಷಿಯಿಂದ ಎಲ್ಲರ ಜೊತೆಯೂ ಸಹಿಷ್ಣುತೆಯಿಂದ ಎಲ್ಲರೂ ಇರಬೇಕೆಂದು ಈ ಕಥೆಯು ಹೇಳುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ.